ಸೋ ಇಂಪಾರ್ಟೆಂಟ್ ದಿಸ್ ಇಸ್. ಒಂದು ವೇಳೆ ನಮ್ಮ ಶುಗರ್ ಲೆವೆಲ್ ನಿನ್ನೆ ನೈಟ್ ಲೆಟಸ್ಸೇ ನಮ್ಮ ಡಿನ್ನರ್ ನಾವು ಸರಿಗೆ ಊಟ ಮಾಡಿಲ್ಲ, ಏನೋ ಒಂದಾಯಿತು, ಏನೋ ಸುಸ್ತಿದ್ವಿ, ಸರಿಗೆ ಊಟ ಮಾಡಿಲ್ಲ, ಔಷಧಿ ಮಾತ್ರ ಎಷ್ಟು ತೊಗೋಬೇಕೋ ಡಯಾಬಿಟಿಕ್ ಔಷಧಿ ತೊಗೊಂಡು ಮಲ್ಕೊಂಡ್ವಿ ಅಂತ ಇಟ್ಕೊಳ್ಳಿ. ಬೆಳಗ್ಗೆ ನಾವು ಎದ್ದಾಗ ನಮ್ಮ ಫಾಸ್ಟಿಂಗ್ ಶುಗರ್ ಆಲ್ರೆಡಿ ಲೋ ಇರ್ಬೋದು. ನಾರ್ಮಲಾಗಿ ನಿಮ್ಗೆ ಬಂದು 80-90 ಇರೋದು, ಅವತ್ತು ಆಲ್ರೆಡಿ 70 ಇದೆ ಅಂತ ತಿಳ್ಕೊಳ್ಳಿ. ಯಾರೋ ಒಬ್ಬರು ಹೇಳಿದ್ದು, ಹೌದು ಬೆಳಗ್ಗೆ ದಿನಾ ನಾನು ಮೆಂತ್ಯದ ನೀರು ಕುಡಿದಾಗ ಒಳ್ಳೇದಾಗತ್ತೆ ಅಂತ ನೀವು ಮೆಂತ್ಯದ ನೀರು ಕುಡಿದ್ರಿ, ಆಲ್ರೆಡಿ 70 ಇತ್ತು, ಇನ್ನೂ ಲೋ ಆಗುತ್ತೆ. ಆ್ಯಂಡ್ ಇನ್ನೊಬ್ಬರು ಹೇಳಿರ್ತಾರೆ, ಖಾಲಿ ಹೊಟ್ಟೆಯಲ್ಲಿ ನಾವು ವಾಕಿಂಗ್ ಹೋದಾಗ ಅವಾಗ ಏನಾಗುತ್ತೆ, ಫ್ಯಾಟ್ ಎಲ್ಲ ಕರ್ಗೋಗುತ್ತೆ ಅಂತ. ನಿಮಗೆ ಸೂಟ್ ಆಗತ್ತಾ ಇಲ್ವಾ ಅಂತ ನೀವು ತಿಳ್ಕೊಳ್ದಂಗೆ ನಿಮ್ಮ ಬಾಡಿ, ಎವ್ರಿ ಬಾಡಿ ಕಮ್ಯುನಿಕೇಟ್ಸ್. ಈ ಎಲ್ಲ ಸೌಂಡಲ್ಲಿ ಈ ಒಂದು ಅಂತರಂಗದ ಕಮ್ಯುನಿಕೇಷನ್ ಲೈನ್ ಕಟ್ಟಾಗ್ಬಿಟ್ಟಿರತ್ತೆ. ನೀವು ಆ ಬಾಡಿ ಕಮ್ಯುನಿಕೇಟ್ ಮಾಡೋದು, ನಂಗೆ ಸುಸ್ತು ಫೀಲ್ ಆಗ್ತಾ ಇದೆಯಾ, ಹಿಂಗೆ ಅನ್ನಿಸ್ತಾ ಇದೆ ಅಂತ ಅಂದಾಗ ನಿಮಗೆ ಗೊತ್ತಾಗುತ್ತೆ, ಇಲ್ಲ ಇವತ್ತು ನಾನು ಹೊರಗಡೆ ಹೋಗೋಕ್ಕೆ ಮುಂಚೆ ಏನಾದರೂ ಒಂದು ಚಿಕ್ಕ ಹಣ್ಣು ತೊಗೊಂಡು ಹೋಗ್ತೀನಿ. ಯು ವಿಲ್ ಫಿನಿಶ್ ಯರ್ ವಾಕಿಂಗ್ ಫೈನ್. ಎಷ್ಟು ಜನ ನೈಟ್ ಸರಿಗೆ ಊಟ ಮಾಡಿರಲ್ಲ, ಸೇಮ್ ಔಷಧಿ ತೊಗೊಂಡಿರ್ತಾರೆ, ಆಲ್ರೆಡಿ ಶುಗರ್ ಲೋ ಇರುತ್ತೆ, ಬೆಳಗ್ಗೆದ್ದು ಜೀರಿಗೆ ನೀರು ಕುಡಿದು ಇನ್ನೂ ಸ್ವಲ್ಪ ಲೋ ಹೋಗಿ ಲೆಟಸ್ಸೇ ವಾಕಿಂಗ್ ಹೋದರು, 40-45 ಮಿನಿಟ್ಸ್ ವಾಕಿಂಗಲ್ಲಿ ಫುಲ್ ಶುಗರ್ ಲೋ ಆಗಿಬಿಟ್ರೆ ಎಷ್ಟೋ ಸರಿ ಫೇಂಟ್ ಆಗಿಬಿಡ್ತಾರೆ.